ನಮಸ್ಕಾರ ವೀಕ್ಷಕರೇ. ಮನುಷ್ಯನಿಗೆ ಯಾರೂ ದ್ವೇಷಿಗಳಲ್ಲ. ಅನಾರೋಗ್ಯವೇ ಅವನ ಮೊದಲ ಶತ್ರು. ಈ ಅನಾರೋಗ್ಯ ಅನ್ನೋ ಶತ್ರುನ ನಾಶಪಡಿಸಲು ಬೇಕು ಆಯುರ್ವೇದದ ಅಸ್ತ್ರ. ಈ ಆಯುರ್ವೇದದ ಅಸ್ತ್ರನ ಹೇಗೆ ಪಡೆಯೋದು? ಚಿಂತೆ ಬೇಡ. ಅದಕ್ಕಾಗಿಯೇ ಇದೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇಂದಿನ ಸಂಚಿಕೆಯನ್ನ ಆರಂಭಿಸೋಣ. ವೀಕ್ಷಕರೇ, ಈ ಟೈಫಾಯ್ಡ್ ಸಮಸ್ಯೆ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ. ಇದು ಬಂದಾಗ ಎಷ್ಟು ತೊಂದರೆ ಉಂಟಾಗುತ್ತೆ, ನಮ್ಮ ದಿನನಿತ್ಯದ ಜೀವನದ ಮೇಲೆ, ಕೆಲಸ ಕಾರ್ಯಗಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಕೂಡ ನೋಡಿದ್ದೀವಿ. ಆದ್ರಿಂದ ಇದ್ರ ಬಗ್ಗೆ ತಿಳ್ಕೊಳೋದು ತುಂಬಾನೇ ಮುಖ್ಯ ಆಗುತ್ತೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿ ಅವರಿಂದ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಈ ಟೈಫಾಯ್ಡ್ ಸಮಸ್ಯೆ ಹೇಗೆ ಬರುತ್ತೆ, ಇದು ಬರದೇ ಇರೋ ಹಾಗೆ ತಡೆಗಟ್ಟೋದು ಹೇಗೆ, ಹಾಗೆ ಇದಕ್ಕೆ ಪರಿಹಾರಗಳೇನಿದೆ ಆಯುರ್ವೇದದಲ್ಲಿ ತಿಳಿಸ್ತೀರಾ? ಈ ಟೈಫಾಯ್ಡ್ ಅನ್ನೋದೇನಿದೆ, ಇದೊಂದು ಸಲ್ಮೊನೆಲ್ಲಾ ಬ್ಯಾಕ್ಟೀರಿಯಾ ಅಂತ ಹೇಳಿ ಈ ಒಂದು ಕೀಟಾಣುವಿನಿಂದ ಬರುವಂಥ ಒಂದು ಕಾಯಿಲೆ ಇದು. ಈ ಟೈಫಾಯ್ಡು ಹೇಗೆ ಬರುತ್ತೆ? ಮುಖ್ಯವಾಗಿ ನಾವು ಯಾವುದೇ ತರಕಾರಿಯನ್ನು ಸರಿಯಾಗಿ ತೊಳಿಲಾರ್ದೇ ಅದನ್ನು ಸೇವಿಸುವಂಥದ್ದು, ಮತ್ತು ಯಾವುದೇ ಒಂದು, ಈಗ ನಾವು ಫ್ರೂಟ್ ಜ್ಯೂಸ್ ಅಂಗಡಿಗಳಿಗೆ ಹೋಗಿ ಅಲ್ಲಿ ಜ್ಯೂಸನ್ನು ತೊಗೊಳ್ತೀವಿ, ಅಲ್ಲಿ ಕೂಡ ಕೆಲವೊಂದು ಬಾರಿ ಅವರು ಹಣ್ಣುಗಳನ್ನು ಸರಿಯಾಗಿ ತೊಳೆದಿರೋದಿಲ್ಲ, ಮತ್ತು ಹೆಚ್ಚು ಬಾರಿ ಹ್ಯಾಂಡ್ಲಿಂಗ್ ಆಗಿರುತ್ತೆ. ಅಂತಂದರೆ ಹೆಚ್ಚು ಬಾರಿ ಅವರು ಆ ಹಣ್ಣನ್ನು ತೆಗೆದುಕೊಂಡು ನಂತರ ಅದನ್ನು ತೊಳೆದ ಮೇಲೆ ಅದರ ಸಿಪ್ಪೆಯನ್ನು ತೆಗೆದು ನಂತರ ಅದನ್ನು ಒಂದು ಪ್ರೊಸೆಸ್ ಇದೇನಿದೆ, ಇದೊಂದು ಕ್ರಮೇಣವಾಗಿ ಬರುವಂಥ ಒಂದು ಪ್ರೊಸೆಸ್ನಲ್ಲಿ ಎಷ್ಟೋ ಕೈಗಳಿಂದ ಅದು ಬಂದಿರುತ್ತೆ, ಮತ್ತು ಹೆಚ್ಚು ಅದರಿಂದ ಕೀಟಾಣುಗಳು ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ ಒಂದರಿಂದ ಒಂದಕ್ಕೆ ಬಂದಿರುತ್ತೆ. ಆದ್ದರಿಂದ ಇಂಥ ಒಂದು ಆಹಾರ ಸೇವನೆ ಏನಿದೆ ಅದು ತುಂಬ ಒಳ್ಳೆಯದಲ್ಲ ಅಂತೇಳಿ ಹೇಳ್ಬೋದು. ಮತ್ತು ಅದಲ್ಲದೆ ಮಾಂಸಾಹಾರಿಗಳಾಗಿದ್ದರೆ ಈ ಚಿಕನ್ ಸ್ಕಿನ್ ಅಂದರೆ ಕೋಳಿ ಮಾಂಸದ ಚರ್ಮವೇನಿದೆ ಅದ್ರ ಮೇಲೆ ಕೂಡ ಈ ಸಾಲ್ಮೊನೆಲ್ಲಾ ಅನ್ನೋ ಒಂದು ಬ್ಯಾಕ್ಟೀರಿಯಾ ಕಂಡು ಬರುತ್ತೆ. ಆದ್ದರಿಂದ ಮಾಂಸಾಹಾರಿಗಳಾಗಿರ್ಬೋದು ಅಥವಾ ಸಸ್ಯಾಹಾರಿಗಳೇ ಆಗಿರ್ಬೋದು, ನಿಮ್ಮ ಆಹಾರವನ್ನು ನೀವು ತಯಾರಿಸೋಕ್ಕಿಂತ ಮುಂಚೆ ತರಕಾರಿಗಳನ್ನು ಚೆನ್ನಾಗಿ ತೊಳೆದು, ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ಅದನ್ನು ಉಪಯೋಗಿಸೋದು ತುಂಬ ಉತ್ತಮ. ಆಮೇಲೆ ಈ ನೀರು ಕಂಟ್ಯಾಮಿನೇಟೆಡ್ ಅಂದರೆ ಶುದ್ಧವಾದಂಥ ನೀರನ್ನು ನೀವು ಯೂಸ್ ಮಾಡಿ. ಆದಷ್ಟು ನೀರನ್ನು ನೀವು ಯಾವುದೇ ಫಿಲ್ಟರ್ಗೆ ಹಾಕಿದ್ರೂ ಕೂಡ ನೀವು ಆದಷ್ಟು ಅದನ್ನು ಕುದಿಸಿ ನಂತರ ತಣ್ಣಗೆ ಮಾಡಿ ಅದನ್ನು ಫಿಲ್ಟರ್ ಮಾಡೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಈಗ ತುಂಬ ಕಲುಷಿತ ನೀರುಗಳು ಮತ್ತು ಶುದ್ಧವಾಗಿಲ್ಲ, ಎಲ್ಲ ತುಂಬ ಅಶುದ್ಧವಾದಂಥ ನೀರುಗಳು ನಮಗೆ ಪೂರೈಕೆ ಆಗ್ತಾ ಇದೆ. ಮತ್ತು ಆದಷ್ಟು ನೀವು ನಿಮ್ಮ ಮಕ್ಕಳಿಗೆ ಕೂಡ, ಈಗ ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಅವರಿಗೆ ಬೆಳಿಗ್ಗೆ ಅದು ನೀವು ಏನು ಮಾಡಿ ಅಂತಂದರೆ ರಾತ್ರಿ ಹೊತ್ತಿನಲ್ಲಿ ನೀರನ್ನು ಕುದಿಸಿ ಅದನ್ನು ಆರಿಸಿಟ್ಬಿಡಿ, ನಂತರ ಅದನ್ನು ಫಿಲ್ಟರ್ಗೆ ಹಾಕ್ಕೊಂಡು ಅಂಥ ನೀರನ್ನು ನೀವು ಮಕ್ಕಳಿಗೆ ಕೊಡೋದು ತುಂಬ ಉತ್ತಮ. ಯಾಕಂದರೆ ಮಕ್ಕಳಲ್ಲಿ ಟೈಫಾಯ್ಡ್ ಬಂದರೆ ಅದು ತುಂಬ ಸಿವಿಯರ್ ಆಗುತ್ತೆ. ಮತ್ತು ಅದಲ್ಲದೆ ಈಗ ನಾವು ಮಧ್ಯ ವಯಸ್ಸಿನಲ್ಲಿ ಗಂಡು ಮಕ್ಕಳೇ ಆಗಿರ್ಬೋದು, ಹೆಣ್ಮಕ್ಳು ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಇಂಥ ಟೈಫಾಯ್ಡ್ ಅನ್ನೋ ಕಾಯಿಲೆ ಬಂತಪ್ಪ ಅಂತಂದರೆ ತುಂಬ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಮತ್ತು ಅದಲ್ಲದೆ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥ ಮಗುಗೆ ಕೂಡ ಅದು ತುಂಬ ತೊಂದರೆಯನ್ನು ಉಂಟು ಮಾಡುತ್ತೆ. ಮತ್ತು ಸಿವಿಯರ್ ಡ್ಯಾಮೇಜ್ ಟೈಫಾಯ್ಡ್ ಜಾಸ್ತಿ ಆದಾಗ ನಮ್ಮ ಮೆದುಳಿನ ಫಂಕ್ಷನ್ ಏನಿರುತ್ತೆ, ಕಾರ್ಯ ಏನಿರುತ್ತೆ, ಅದು ಕಡಿಮೆ ಆಗ್ತಾ ಬರುತ್ತೆ, ಮಂದವಾಗುತ್ತೆ. ಆದ್ದರಿಂದ ಆದಷ್ಟು ಹೆಚ್ಚು ನೀವು ಈ ನೀರನ್ನು ಕುದಿಸಿ ತಣ್ಣಗೆ ಮಾಡಿ ಕುಡಿಯೋದು, ಅಂದರೆ ಫಿಲ್ಟರ್ ಮಾಡಿ ನಂತರ ಕುಡಿಯೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಸಾಲ್ಮೊನೆಲ್ಲಾ ಅನ್ನೋ ಬ್ಯಾಕ್ಟೀರಿಯಿಂದ ಬರುವಂಥ ಈ ಕಾಯಿಲೆ ತುಂಬ ಒಂದು ಕೆಟ್ಟ ಕಾಯಿಲೆ ಅಂತೇಳಿ ಹೇಳ್ಬೋದು. 103 ಡಿಗ್ರಿ ಫ್ಯಾರನೈಟಿಂದ 104 ಡಿಗ್ರಿ ಫ್ಯಾರನೈಟ್ ಅಷ್ಟು ನಿಮಗೆ ಟೆಂಪ್ರೇಚರ್ ಬಂದಾಗ, ಅಂದರೆ ಆ ಉಷ್ಣತೆ ನಿಮ್ಮಲ್ಲಿ ಜ್ವರ ಬಂದಾಗ, ಹಾಗೇ ಆ ಉಷ್ಣತೆ ಇತ್ತಪ್ಪ ಅಂತ ಹೇಳಿದರೆ ನೀವು ವೈದ್ಯರನ್ನು ಸಂಪರ್ಕಿಸಬೇಕು. ಮತ್ತು ಅದಲ್ಲದೆ ಈ ಟೈಫಾಯ್ಡ್ ಬಂದಾಗ ನಿಮಗೆ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಮತ್ತು ಡಿಸೆಂಟ್ರಿ, ಮತ್ತು ಯಾವುದೇ ಆಹಾರವನ್ನು ನೀವು ತಗೊಳ್ಳಿಕ್ಕೆ ಒಂಥರ ಮನಸ್ಸಾಗೋದಿಲ್ಲ. ಅಂಥ ಒಂದು ಸಮಯದಲ್ಲಿ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಿ. ಇದು ಬೆಳಿಗ್ಗೆ ಹೊತ್ತಿನಲ್ಲಿ ಅಂತಂದರೆ ಬೆಳಿಗ್ಗೆ ಹೊತ್ತಿನಲ್ಲಿ ಇದು ಹೆಚ್ಚಾಗಿ ನಿಮಗೆ ಜ್ವರದ ತಾಪ ಏನಿರುತ್ತೆ ಅದು ಹೆಚ್ಚಿರುತ್ತೆ. ಮಧ್ಯಾಹ್ನದಲ್ಲಿ ನಿಮಗೆ ಇದು ಕಡಿಮೆ ಅನಿಸುತ್ತೆ, ಮತ್ತು ಸಾಯಂಕಾಲ ರಾತ್ರಿ ಹೊತ್ತಿನಲ್ಲಿ ಇನ್ನೂ ಹೆಚ್ಚು ನಿಮಗೆ ಈ ಒಂದು ತಾಪ ಜ್ವರ ಜಾಸ್ತಿ ಇದ್ದಾಗ ನೀವು ವೈದ್ಯರನ್ನು ಸಂಪರ್ಕಿಸಬೇಕು. ಆದಷ್ಟು ನೀವು ಟೈಫಾಯ್ಡ್ ಬಂದಾಗ ಕಾಳಜಿ ವಹಿಸಿ ಯಾವುದೇ ರೀತಿಯ ಮಸಾಲೆ ಆಹಾರಗಳನ್ನು, ಹೆಚ್ಚು ಬೆರೆಸಿದಂಥ ಮಸಾಲೆ ಆಹಾರಗಳನ್ನು, ಮತ್ತು ಹೆಚ್ಚು ಸ್ಪೈಸಿ ಅಂದರೆ ಈ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಆಗಿರ್ಬೋದು, ಕೆಂಪು ಮೆಣಸಿನಕಾಯಿ, ಒಣ ಮೆಣಸಿನಕಾಯಿನೇ ಆಗಿರ್ಬೋದು, ಇದನ್ನು ಹೆಚ್ಚು ನೀವು ಬಳಕೆ ಮಾಡಲಿಕ್ಕೆ ಹೋಗಬೇಡಿ. ಹೆಚ್ಚು ಮಸಾಲೆ ಸಾಂಬಾರು ಪದಾರ್ಥಗಳನ್ನು ತಿನ್ನಲಿಕ್ಕೆ ಹೋಗಬೇಡಿ.
ಆದಷ್ಟು ಈ ಗಂಜಿ ಅಂತ ಏನು ಮಾಡ್ತಾರೆ, ಅನ್ನದ ಗಂಜಿನೇ ಆಗಿರ್ಬೋದು, ರವೆಯ ಗಂಜಿ ಆಗಿರ್ಬೋದು, ಇದಕ್ಕೆ ಒಂದು ಸ್ವಲ್ಪ ಸಾಲ್ಟು ಅಂದರೆ ಉಪ್ಪು ಮತ್ತು ಸಕ್ಕರೆಯನ್ನು ಬೆರೆಸಿ ನೀವು ಇದನ್ನು ಮಾಡಿಕೊಂಡು ಹಾಲಿನಲ್ಲಿ ಇದನ್ನು ಮಾಡಿ ಇಂಥ ರವೆಯ ಗಂಜಿ ಅಥವಾ ಅನ್ನದ ಗಂಜಿ ಅಥವಾ ರಾಗಿ ಅಂಬ್ಲಿ ಆಗಿರ್ಬೋದು, ಈ ಥರ ಮಾಡಿಕೊಂಡು ಆಹಾರವನ್ನು ಸೇವಿಸೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಸ್ವಚ್ಛವಾಗಿ ತೊಳೆದ ಆಹಾರ ಪದಾರ್ಥಗಳು ಮತ್ತು ಈ ಸ್ವಚ್ಛವಾಗಿ ಈ ಮಾಂಸಾಹಾರಿಗಳು ಕೂಡ ಸ್ವಚ್ಛವಾಗಿ ತೊಳೆದಂಥ ಆಹಾರ ಮತ್ತು ಹೆಚ್ಚು ಕರೆಕ್ಟಾಗಿ ಕುದಿಸಿ ಅದು ಬೆಂದ ನಂತರವೇ ಆಹಾರವನ್ನು ಸೇವಿಸೋದು ತುಂಬ ಉತ್ತಮ ಅಂತ ಹೇಳಿ ಹೇಳ್ಬೋದು. ವೀಕ್ಷಕರೇ, ಈ ಟೈಫಾಯ್ಡ್ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ವಿ. ಸ್ವಚ್ಛತೆಯೊಂದೇ ಇದಕ್ಕೆ ಪರಿಹಾರ ಅಂತ ಕೂಡ ತಿಳ್ಕೊಂಡಿದ್ದೀವಿ. ಹಾಗೆ ಈ ಸಮಸ್ಯೆ ಎದುರಾದಾಗ ಆಹಾರ ಕ್ರಮ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಬನ್ನಿ ಈಗ ಟೈಫಾಯ್ಡ್ ಸಮಸ್ಯೆ ಎದುರಾದಾಗ ಮನೆಯಲ್ಲಿ ಒಂದು ಸರಳವಾದ ಔಷಧಗಳನ್ನ ಹೇಗೆ ತಯಾರಿಸ್ಬೋದು ಅನ್ನೋದನ್ನ ನೋಡೋಣ. ನೋಡಿ ವೀಕ್ಷಕರೇ, ಈಗ ಒಂದು ಟೈಫಾಯ್ಡ್ಗೆ ನಾವು ಒಂದು ಲೇಹವನ್ನು ತಯಾರು ಮಾಡ್ತಾ ಇದ್ದೀವಿ. ಅದನ್ನು ಮಾಡೋದು ಹೇಗೆ, ಅದಕ್ಕೆ ಮುಂಚಿತವಾಗಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಜೇನುತುಪ್ಪ, ಬ್ರಾಹ್ಮಿ ಪುಡಿ, ಶ್ರೀಗಂಧದ ಪುಡಿ, ಕರಿಬೇವಿನ ಸೊಪ್ಪು ಮತ್ತು ತುಪ್ಪ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ಒಂದು 3 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಬಿಸಿ ಮಾಡಬೇಕು. ಜಾಸ್ತಿ ನೀರೇನು ಬೇಕಾಗಿಲ್ಲ, ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ನಂತರ ಇದಕ್ಕೆ ಕರಿಬೇವಿನ ಎಲೆಗಳನ್ನು ಹಾಕ್ಬೇಕು. ಕಡ್ಡಿ ಸಹಿತ, ಕಡ್ಡಿ ಇದ್ರೂ ಕೂಡ ಕಡ್ಡಿಯನ್ನು ಕೂಡ ನೀವು ಹಾಕ್ಬೋದು. 1ರಿಂದ 2 ಕರಿಬೇವಿನ ಕಡ್ಡಿಯಷ್ಟು ಎಲೆಗಳು ಮತ್ತು ಕಡ್ಡಿಯನ್ನು ಹಾಕಿದರೆ ಸಾಕಾಗುತ್ತೆ. ಇದನ್ನು ನೀವು ಮಿಕ್ಸ್ ಮಾಡಿಕೊಳ್ಬೇಕು. ಮತ್ತು ಇದೇ ಸಮಯದಲ್ಲಿ ಅರ್ಧ ಟೀ ಸ್ಪೂನಷ್ಟು ತುಪ್ಪವನ್ನು ಬಳಸಬೇಕು. ಈಗ ಇದು ಸಿದ್ಧವಾಗಿದೆ. ಇದನ್ನು ನಾವು ಈಗ ಬಿಸಿ ಇರುವಾಗಲೇ ಇದಕ್ಕೆ ಬ್ರಾಹ್ಮಿ ಪುಡಿಯನ್ನು ಹಾಕ್ಕೊಳ್ಬೇಕು. 1/4 ಟೀ ಸ್ಪೂನಷ್ಟು ಬ್ರಾಹ್ಮಿ ಪುಡಿ, 1/4 ಟೀ ಸ್ಪೂನಷ್ಟು ಶ್ರೀಗಂಧದ ಪುಡಿ, ಹಾಗೆ ನಾವು ನೋಡ್ಬೋದು ನಮ್ಮ ಎಷ್ಟೋ ಆಯುರ್ವೇದಿಕ್ ಈ ಪ್ರಿಪ್ರೇಷನ್ಸ್ ಅಲ್ಲಿ ಅಂದ್ರೆ ಮನೆ ಔಷಧ ತಯಾರಿಕೆಯಲ್ಲಿ ಈ ಬ್ರಾಹ್ಮಿ ಪುಡಿ ತುಂಬಾನೇ ಉಪಯೋಗ ಬರುತ್ತೆ ತಂದ್ಕೊಡುತ್ತೆ. ಅದಕ್ಕೆ ಇದನ್ನ ಮನೆಯಲ್ಲೇ ಇಟ್ಕೊಂಡ್ರೆ ತುಂಬಾ ಉತ್ತಮ ಅಂತ ಹೇಳಿ ಹೇಳ್ಬೋದು. ಹೌದು. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೇನುತುಪ್ಪವನ್ನು ಹಾಕಬೇಕು. ಜೇನುತುಪ್ಪ ಹಾಕೋ ಮುಂಚೆ ಸ್ಟವ್ ಆಫ್ ಮಾಡ್ಕೊಂಡಿರ್ಬೇಕು. ಹೌದು ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಈಗ ಇದು ವೀಕ್ಷಕರೇ ಸಿದ್ಧವಾಗಿದೆ. ಇದನ್ನು ಒಂದು ಬಟ್ಲಿಗೆ ಹಾಕೊಳ್ಳೋಣ. ವೀಕ್ಷಕರೇ, ಟೈಫಾಯ್ಡ್ ಆದ ನಂತರ ಈಗ ಕೆಲವು ದಿವಸಗಳವರೆಗೆ ಅವರಿಗೆ 1 ವಾರ ಈ ಥರದ ಆಹಾರ, 1 ವಾರ ಇನ್ನೊಂದು ಥರದ ಆಹಾರವನ್ನು ಸೇವಿಸ್ತಾ ಇರ್ತಾರೆ. ಅಂತಂದರೆ 1 ದಿವಸ ರಾಗಿಯ ಅಂಬ್ಲಿಯನ್ನು ತೆಗೆದುಕೊಳ್ಳೋದು, 2ನೇ ದಿವಸ ನೀವು ಅನ್ನದ ಗಂಜಿಯನ್ನು ತೆಗೆದುಕೊಳ್ಳೋದು, 3ನೇ ದಿವಸ ನೀವು ರವೆಯ ಗಂಜಿಯನ್ನು ತೆಗೆದುಕೊಳ್ಳೋದು. ಈ ಥರ ನೀವು ಗಂಜಿಯನ್ನು ತೆಗೆದುಕೊಳ್ಳುವಾಗ ಬೆಳಿಗ್ಗೆ ಎದ್ದ ತಕ್ಷಣ ನೀವು ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಈ ಥರದ ಒಂದು ಲೇಹವನ್ನು ಮಾಡಿ ನೀವು ತಗೊಳ್ಳೋದ್ರಿಂದ ಲಿವರ್ ಫಂಕ್ಷನ್ನು ಒಳ್ಳೆಯದಾಗುತ್ತೆ. ಅದಲ್ಲದೆ ಈ ಟೈಫಾಯ್ಡ್ ಸಾಲ್ಮೊನೆಲ್ಲಾ ಬ್ಯಾಕ್ಟೀರಿಯಾದಿಂದ ಬರುವಂಥ ಈ ಒಂದು ಟೈಫಾಯ್ಡ್ ಫೀವರ್ ಏನಿದೆ, ಜ್ವರ ಏನಿದೆ, ಅದು ಕೂಡ ನಿಯಂತ್ರಣದಲ್ಲಿರುತ್ತೆ. ಮತ್ತು ಆದಷ್ಟು ಬೇಗ ಅದನ್ನು ಕೊಲ್ಲುವಂಥ ಶಕ್ತಿ, ಆ ರಕ್ತ ಕಣಗಳಲ್ಲಿ ಬಂದಿರುವಂಥ ಬ್ಯಾಕ್ಟೀರಿಯಾಸ್ ಏನಿದೆ ಅದನ್ನು ಕೊಲ್ಲುವಂಥ ಶಕ್ತಿ, ಆ ವೈರಸನ್ನು ಕೊಲ್ಲುವಂಥ ಶಕ್ತಿ ಈ ಒಂದು ಲೇಹ ಇವತ್ತು ನಾವೇನು ತಯಾರು ಮಾಡಿದ್ದೀವಿ ಅದರಲ್ಲಿದೆ. ಇದನ್ನು ಮನೆಯಲ್ಲಿ ಮಾಡಿ ಮತ್ತು ಯಾವಾಗ ನೀವು ಸ್ವಲ್ಪ ಸುಧಾರಿಸ್ಕೊಳ್ತೀರಾ ಆ ಸಮಯದಲ್ಲಿ ಇಂಥ ಒಂದು ಲೇಹವನ್ನು ಮಾಡಿ ತಗೊಳ್ಳೋದು ತುಂಬ ಉತ್ತಮ. ಇದನ್ನು ನೀವು ಬೆಳಿಗ್ಗೆ 1 ಸಾರಿ 1 ವಾರ ನೀವು ಇದನ್ನು ತೆಗೆದುಕೊಂಡ್ರೆ ಟೈಫಾಯ್ಡ್ ಬಂದ ನಂತರ ನೀವು ಸುಧಾರಿಸ್ಕೊಳ್ಳುವಾಗ ಈ ಒಂದು ಲೇಹವನ್ನು ತೆಗೆದುಕೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಆದಷ್ಟು ನಿಮ್ಮ ಆಹಾರವನ್ನು ಲಿಮಿಟೆಡ್ ಆಗಿಡಿ. ಟೈಫಾಯ್ಡ್ ಬಂದಾಗ ಆದಷ್ಟು ನೀವು ಆಹಾರವನ್ನು ಏನು ಸೇವಿಸ್ತೀರಾ
ಆದಷ್ಟು ಡೈಜೆಷನ್ ಆಗೋ ಹಾಗೆ ಆಹಾರಗಳಿರಬೇಕು, ಜೀರ್ಣ ಆಗೋ ಹಾಗೆ ಇರಬೇಕು. ಹೆಚ್ಚು ಅದು ನೀವು ನಾರಯುಕ್ತ ಇರಲಾರ್ದಂಥ ಹೈ ಪ್ರೋಟೀನಸ್ ಫುಡ್ಗಳನ್ನ ನೀವು ತೆಗೆದುಕೊಂಡಾಗ ನಿಮ್ಮ ಲಿವರ್ಗೆ ಮತ್ತು ಬೇರೆ ಎಲ್ಲ ನಿಮ್ಮ ದೇಹದಲ್ಲಿ ಇರುವಂಥ ಒಂದು ಅಂಗಾಂಗಗಳಿಗೆ ತೊಂದರೆ ಅನುಭವಿಸ್ಬೋದು. ಆದ್ದರಿಂದ ಹೆಚ್ಚು ಜೀರ್ಣ ಆಗುವಂಥ, ಭಾಳ ಸುಲಭವಾಗಿ ಜೀರ್ಣವಾಗುವಂಥ ಆಹಾರವನ್ನು ಸೇವನೆ ಮಾಡೋದು ತುಂಬ ಉತ್ತಮ. ಇಂಥ ಒಂದು ಲೇಹ ಅದಕ್ಕೆ ಹೇಳಿ ಮಾಡಿಸಿದಂಥ ಒಂದು ಔಷಧಿ ಅಂತೇಳಿ ಹೇಳ್ಬೋದು. ವಿಷಮ ಶೀತ ಜ್ವರಕ್ಕೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಜೇನುತುಪ್ಪ, ಬ್ರಾಹ್ಮಿ ಪುಡಿ, ಶ್ರೀಗಂಧದ ಪುಡಿ, ತುಪ್ಪ ಮತ್ತು ಕರಿಬೇವಿನ ಸೊಪ್ಪು. ತಯಾರಿಸುವ ವಿಧಾನ: ಕಾಯಿಸಿದ ಪಾತ್ರೆಗೆ ಸ್ವಲ್ಪ ನೀರು, ಕರಿಬೇವಿನ ಸೊಪ್ಪು ಮತ್ತು ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಬ್ರಾಹ್ಮಿ ಎಲೆಯ ಪುಡಿ, ಶ್ರೀಗಂಧದ ಪುಡಿ, ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಂಡರೆ ವಿಷಮ ಶೀತ ಜ್ವರಕ್ಕೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ಬನ್ನಿ ಟೈಫಾಯ್ಡ್ ಜ್ವರ ಬಂದಾಗ ಹೇಗೆ ಹಾಲು, ಬಾದಾಮಿಯನ್ನು ಉಪಯೋಗಿಸಿ ಒಂದು ಮನೆ ಔಷಧ ತಯಾರಿಸ್ಬೋದು ಅನ್ನೋದನ್ನ ನೋಡೋಣ. ಅದಕ್ಕೆ ಮುಂಚಿತವಾಗಿ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಹಾಲು, ಸಕ್ಕರೆ, ಉಪ್ಪು, ಬಾದಾಮಿ, ಒಣದ್ರಾಕ್ಷಿ ಮತ್ತು ಬಾಳೆಕಾಯಿಯನ್ನು ಕುದಿಸಿ ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ವೀಕ್ಷಕರೇ, ಈಗ ಮೊದಲಿಗೆ ನಾವು ಬಾದಾಮಿ ಮತ್ತು ಸಕ್ಕರೆ ಹಾಗೂ ಒಣದ್ರಾಕ್ಷಿಯನ್ನು ಜಜ್ಜಿ ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಅದನ್ನು ಮಾಡೋಣಂತೆ. ಒಂದು 5 ಬಾದಾಮಿಯನ್ನು ನಾವಿಲ್ಲಿ ತೊಗೊಂಡಿದ್ದೀವಿ. 1 ಟೀ ಸ್ಪೂನಷ್ಟು ಒಣದ್ರಾಕ್ಷಿ ಮತ್ತು 1 ಟೀ ಸ್ಪೂನಷ್ಟು ಸಕ್ಕರೆ ಹಾಗೂ ಚಿಟಿಕೆಯಷ್ಟು ಉಪ್ಪನ್ನು ಇದಕ್ಕೆ ಬೆರೆಸ್ತಾ ಇದ್ದೀವಿ. ಈಗ ಇದನ್ನು ಜಜ್ಜಿ ಚೆನ್ನಾಗಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಕಿರಣ್ಮಯಿಯವರೇ, ಅದು ರೆಡಿ ಆಗಿದೆ. ಅದನ್ನು ಈ ಒಂದು ಗ್ಲಾಸ್ ಹಾಲಿಗೆ ಹಾಕ್ಕೊಳ್ಬೇಕು. ಇದು ತುಂಬ ರುಚಿಕರವಾದ ಪೇಯ ಅನ್ಸುತ್ತೆ, ಯಾಕಂದ್ರೆ ಬಾದಾಮಿ ಹಾಕಿದ್ದೀವಿ, ಹಾಗೆ ಈ ಒಂದು ಸಕ್ಕರೆ ಕೂಡ ಹಾಕಿದ್ದೀವಿ. ಕುಡಿಲಿಕ್ಕೆ ತುಂಬ ಆಹ್ಲಾದಕರವಾಗಿರುತ್ತೆ. ಈಗ ಇದು ರೆಡಿ ಆಗಿದೆ. ಈ ಥರ ಪೇಸ್ಟ್ ಆಗಿರುತ್ತೆ ಇದು. ಇದನ್ನು ನಾವು 1 ಗ್ಲಾಸ್ ಹಾಲಿಗೆ ಹಾಕ್ಕೊಳ್ಬೇಕು. ಮತ್ತು ಇದೇ ಸಮಯದಲ್ಲಿ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಬಾಳೆಕಾಯಿಯನ್ನು ಕುದಿಸಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಕೂಡ ಹಾಕಬೇಕು. 1 ಟೀ ಸ್ಪೂನಷ್ಟು ಬಾಳೆಕಾಯಿಯ ಪೇಸ್ಟ್. ಈ ರೀತಿ ತಯಾರಿಸಿದಂಥ ಒಂದು ಹೆಲ್ತ್ ಡ್ರಿಂಕ್ ಅಂತೇಳಿ ಹೇಳ್ಬೋದು ನಾವು, ಆರೋಗ್ಯಕರವಾದಂಥ ಒಂದು ಡ್ರಿಂಕ್. ಇದನ್ನು ಟೈಫಾಯ್ಡ್ ಬಂದ ನಂತರ, ಹೋದ ನಂತರ ನೀವು ಚೇತರಿಸಿಕೊಂಡಾಗ ಈ ಒಂದು ಹೆಲ್ತ್ ಡ್ರಿಂಕನ್ನು ಮಾಡಿ ಕುಡಿಯೋದು, ದಿವಸಕ್ಕೆ 1 ಬಾರಿ ಸಾಯಂಕಾಲ ನೀವು ಮಾಡಿ ಕುಡಿಯೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಸಕ್ಕರೆ, ಉಪ್ಪು, ಬಾಳೆಕಾಯಿಯ ಪೇಸ್ಟ್ ಮತ್ತು ಅದಲ್ಲದೆ ಹಾಲು ಮತ್ತು ಒಣದ್ರಾಕ್ಷಿ ಮತ್ತು ಬಾದಾಮಿ ಇವೆಲ್ಲವನ್ನು ಸೇರಿಸಿದಂಥ ಒಂದು ಈ ಹೆಲ್ತ್ ಡ್ರಿಂಕ್ ಏನಿದೆ, ಆರೋಗ್ಯಕರವಾದಂಥ ಪೇಯ, ಅದು ಸಿದ್ಧವಾಗಿದೆ. ವಿಷಮ ಶೀತ ಜ್ವರಕ್ಕೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಹಾಲು, ಸಕ್ಕರೆ, ಉಪ್ಪು, ಬಾದಾಮಿ, ಒಣದ್ರಾಕ್ಷಿ ಮತ್ತು ಬಾಳೆಕಾಯಿ ಪೇಸ್ಟ್. ತಯಾರಿಸುವ ವಿಧಾನ: ಕುಟಾಣಿಗೆ ಬಾದಾಮಿ, ಒಣದ್ರಾಕ್ಷಿ, ಸಕ್ಕರೆ, ಉಪ್ಪು ಹಾಕಿ ಕುಟ್ಟಿಕೊಂಡು ಲೋಟದಲ್ಲಿರುವ ಹಾಲಿಗೆ ಬಾಳೆಕಾಯಿ ಪೇಸ್ಟ್ ಹಾಕಿ ನಂತರ ಅದಕ್ಕೆ ಕುಟ್ಟಿಕೊಂಡ ಮಿಶ್ರಣವನ್ನು ಮಿಕ್ಸ್ ಮಾಡಿದರೆ ವಿಷಮ ಶೀತ ಜ್ವರಕ್ಕೆ ಮನೆ ಔಷಧ ಸಿದ್ಧ.